Second language English student activity book answers ಲರ್ನಿಂಗ್ ಔಟ್ಕಮ್ ಫಸ್ಟಲ್ಲಿ ನೇಮ್ ಆಫ್ ದ ಪೇಷಂಟ್ ಇದ್ದಲ್ಲಿ ನಮ್ಮ ಒಬ್ಬರು ಯಾವುದಾದ್ರೂ ಫ್ರೆಂಡ್ ಹೆಸರು ಮತ್ತು ಅವರ ಹೈಟ್ ಅಂದರೆ ಎತ್ತರ, ವೇಟ್ ಅಂದರೆ ತೂಕನ ಬರೀಬೇಕು. ಇಲ್ಲಿ ಗ್ರೀನ್ ಟಿಕ್ ಆಗಿರುವಂಥ ವಸ್ತುಗಳು ಆನ್ಸರ್ ಆಗಿ ಬರಬೇಕು. ಲೈಕ್ ವಾಟ್ ವುಡ್ ಯು ಲೈಕ್ ಟು ಈಟ್? ಐ ವುಡ್ ಲೈಕ್ ಟು ಈಟ್ ಚಪಾತಿ. ವುಡ್ ಯು ಲೈಕ್ ಟು ಹ್ಯಾವ್ ಕ್ಯಾಶ್ಯೂ ಆರ್ ಆಲ್ಮಂಡ್? ಕ್ಯಾಶ್ಯೂ ಅಂದರೆ ಗೋಡಂಬಿ, ಆಲ್ಮಂಡ್ ಅಂದರೆ ಬಾದಾಮ್. ಐ ವುಡ್ ಲೈಕ್ ಟು ಹ್ಯಾವ್ ಬೋತ್. ಅಲ್ಲಿ 2 ಟಿಕ್ ಆಗಿದೆ. ವಾಟ್ ವುಡ್ ಯು ಲೈಕ್ ಟು ಈಟ್? ಐ ವುಡ್ ಲೈಕ್ ಟು ಈಟ್ ಬಿರಿಯಾನಿ. ಅದೇ ಥರ ಮುಂದಿನ ಆನ್ಸರ್ ಕಂಪ್ಲೀಟ್ ದ ರೋಲ್ ಪ್ಲೇ ಆಫ್ ಡಿಫ್ರೆಂಟ್ ಪ್ರೊಫೆಷನ್ಸ್. ಇಲ್ಲಿ ಪ್ರೊಫೆಷನ್ಸ್ನ ನಾವು ಗೆಸ್ ಮಾಡಬೇಕು. ಐ ಹ್ಯಾವ್ ಅ ಪೋಸ್ಟ್ ಫಾರ್ ಯು. ಐ ಆಮ್ ಅ ಪೋಸ್ಟ್ ಮ್ಯಾನ್. I teach you in the school. I am a teacher. I found your bangle. I am a police. I treat you when you are sick. I am a doctor. ಮಕ್ಕಳೇ, ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರಗಳನ್ನು ಬರಿಬಹುದು. ಇಲ್ಲಿರುವ ರೈಮ್ನಲ್ಲಿ ಬರುವಂತಹ ಇನ್ಸ್ಟ್ರಕ್ಷನ್ ವರ್ಡ್ಸ್ನ ನಾವು ಬರಿಬೇಕು. ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಲೈಕ್ ಕೀಪ್ ಕ್ಲೀನ್. ಅದೇ ಥರ ನಾನಿಲ್ಲಿ ಬರೆದಿದ್ದೀನಿ. ಇಲ್ಲಿ 2 ಕಾಲಮಲ್ಲಿ ಐ ಲೈಕ್, ಐ ಡೋಂಟ್ ಲೈಕ್. ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ನ ನಿಮಗೆ ಇಷ್ಟವಾದದ್ದನ್ನು ಮತ್ತು ಇಷ್ಟವಾಗದೇ ಇರೋದನ್ನು ಬರಿಬೇಕು. ಅದನ್ನು ಬಳಸ್ಕೊಂಡು ಇಲ್ಲಿ ನಾವು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಇಲ್ಲೊಂದು ಎಕ್ಸಾಂಪಲ್ ಅವ್ರು ನಿಮ್ಗೆ ಕೊಟ್ಟಿದ್ದಾರೆ. ಅದೇ ಥರ ಐ ಲೈಕ್ ರ್ಯಾಬಿಟ್ ಬಟ್ ಐ ಡೋಂಟ್ ಲೈಕ್ ಬೆಟಲ್. ಬೆಟಲ್ ಅಂದರೆ ಒಂದು ಕೀಟ. ಅದೇ ಥರ ಐ ಲೈಕ್ ಡ್ರಾಯಿಂಗ್ ಬಟ್ ಐ ಡೋಂಟ್ ಲೈಕ್ ರನ್ನಿಂಗ್. ಹಾಗೆ ನೀವು ಮುಂದಿನವುಗಳನ್ನು ವಿಡಿಯೋ ಪಾಸ್ ಮಾಡಿ ಬರಿಬೋದು. ಮೇಲೆ ಕೊಟ್ಟಿರುವಂಥ ಪ್ಯಾರಾಗ್ರಾಫ್ನ ಸ್ಟೋರಿಯನ್ನು ರೀಡ್ ಮಾಡಿ ಅದನ್ನು ಡೈಲಾಗ್ ಫಾರ್ಮಲ್ಲಿ ಇಲ್ಲಿ ನಾವು ಬರೆದಿದ್ದೀವಿ. ಅದನ್ನು ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರವನ್ನು ಬರೆದುಕೊಳ್ಬೋದು ಮಕ್ಕಳೇ. ಆ್ಯಡ್ ಸೌಂಡ್ಸ್ ಆಫ್ ಅನಿಮಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮಿಯಾವ್ ಮಿಯಾವ್ ಲೈಕ್ ಅ ಕ್ಯಾಟ್. ಕ್ಯಾಟ್ ಏನತ್ತೆ? ಮ್ಯಾವ್ ಮ್ಯಾವ್. ಕ್ವಾಕ್ ಕ್ವಾಕ್ ಲೈಕ್ ಅ ಡಕ್. ಕ್ವಾಕ್ ಕ್ವಾಕ್ ಡಕ್ ಅನ್ನತ್ತೆ. ಅದೇ ಥರ ಇಲ್ಲಿ ಮುಂದಿನವುಗಳನ್ನು ಬರೆಯಲಾಗಿದೆ. ಆ್ಯಕ್ಟಿವಿಟಿ 1.8c ಇಲ್ಲಿ ಕೊಟ್ಟಿರುವಂಥ ಪೋಯಮ್ನ ರೀಡ್ ಮಾಡಿ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ನಾವೊಂದು ಡ್ರಾಯಿಂಗ್ನ ಡ್ರಾ ಮಾಡಬೇಕು. ಆ್ಯಕ್ಟಿವಿಟಿ 1.8d ಇಲ್ಲಿ ನೌನ್ ಮತ್ತು ಪ್ರನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್ಸ್, ವರ್ಬ್ಸ್ ಮತ್ತು ಪ್ರಪೋಸಿಷನ್ಸ್, ಕಂಜಕ್ಷನ್ಸ್ ಇವನ್ನ ಅಲ್ಲಿರೋ ಎಕ್ಸಾಂಪಲ್ಸ್ ಜೊತೆ ಬರಿಬೇಕು. ಇಲ್ಲಿ ನೌನ್ ಎಕ್ಸಾಂಪಲ್ಸ್ ಇಂಡಿಯಾ, ಬಿಂದಿಯಾ, ಲಯನ್ ಮತ್ತು ಗೌನ್. ಪ್ರನೌನ್ ಏನಂದರೆ ಹಿ, ಶಿ, ದೇರ್. ಅಡ್ಜೆಕ್ಟಿವ್ ಪ್ರಿಟಿ ಮತ್ತು ಮ್ಯಾಜಿಕ್. ಈ ಥರ ಮುಂದಿನವುಗಳನ್ನು ಅಲ್ಲಿ ಬರೆಯಲಾಗಿದೆ. ಮುಂದಿನ ಆ್ಯಕ್ಟಿವಿಟಿ 1.9a ಇಲ್ಲಿ ಟಂಗ್ ಟ್ವಿಸ್ಟರ್ಸ್ನ ಬರಿಬೇಕು. ಲೈಕ್ ಎಕ್ಸಾಂಪಲ್ ಜಿಬ್ರಾಸ್ ಜಿಗ್ ಆ್ಯಂಡ್ ಜಿಬ್ರಾಸ್ ಜಾಗ್.
ಆಕ್ಟಿವಿಟಿ 2.2 ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಮತ್ತು ಕಮಾಂಡ್ಸ್ನ ನಾವು ಎಲ್ಲಿ ಕೇಳಿದ್ದೀವಿ, ಅವು ಎಲ್ಲಿ ಯೂಸ್ ಆಗ್ತವೆ ಅಂತ ನಾವು ಬರಿಬೇಕು. ಮೇಲ್ಗಡೆ ಬ್ರ್ಯಾಕೆಟಲ್ಲಿ ಅದರ ಕ್ಲೂಗಳನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದಟ್ ಕ್ಲೂ ನಾವು ಆನ್ಸರ್ನ ಅಲ್ಲಿ ಬರಿಬೇಕು. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಇದೆ. ಈ ಕೊಟ್ಟಿರುವಂಥ ಪಿಕ್ಚರ್ಸ್ ಇಲ್ಲಿ ಕೊಟ್ಟಿರುವಂಥ ವರ್ಡ್ಸ್ನ ನಾವು ಮ್ಯಾಚ್ ಮಾಡಬೇಕು. ಇಲ್ಲಿ ಕೆಲವು ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಅವುಗಳನ್ನು ಟೀಚರ್ ಆರ್ ಪುಪಿಲ್ ಯಾರು ಹೇಳಿದ್ದಾರೆ ಅಂತ ನಾವಿಲ್ಲಿ ಬರಿಬೇಕು. ಪುಪಿಲ್ ಅಂದರೆ ಸ್ಟೂಡೆಂಟ್. ಆಕ್ಟಿವಿಟಿ 2.7 ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಮತ್ತು ಕಮಾಂಡ್ಸ್ನ ಸ್ಕ್ರಾಂಬಲ್ಡ್ ಆಗಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಕರೆಕ್ಟ್ ಫಾರ್ಮಲ್ಲಿ ಕರೆಕ್ಟ್ ಆನ್ಸರ್ನ ಬರಿಬೇಕು. ಆಕ್ಟಿವಿಟಿ 2.8 ವರ್ಡ್ ಗ್ರಿಡ್ ಕೊಟ್ಟಿದ್ದಾರೆ. ಅಲ್ಲಿ ಕಮಾಂಡೆಡ್ ವರ್ಡ್ಸ್ನ ನಾವು ಸರ್ಕಲ್ ಮಾಡಿ ಕಲರ್ ಮಾಡಿ ಬರಿಬೇಕು. ಕ್ಲಿವ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ಬ್ಲ್ಯಾಂಕಲ್ಲಿ ನಾವು ಆ ಕ್ಲಿವ್ನ ಬರಿಬೇಕು. ಇಲ್ಲಿ ಕೊಟ್ಟಿರೋ ಪಿಕ್ಚರ್ಸ್ನ ಹೆಸರುಗಳನ್ನು ನಾವಲ್ಲಿ ಬರೆದ್ರೆ ಆನ್ಸರ್ ಬರುತ್ತೆ. 10 ಎ ಕಾಲಮ್ ಮತ್ತು ಬಿ ಕಾಲಮ್ ಕೊಟ್ಟಿದ್ದಾರೆ. ಅವುಗಳಿಗೆ ಕರೆಕ್ಟ್ ಸೂಟ್ ಆಗುವಂಥ ಆನ್ಸರ್ ಕಮಾಂಡ್ಗಳನ್ನು ನಾವು ಮ್ಯಾಚ್ ಮಾಡಿ ಕರೆಕ್ಟ್ ಕಮಾಂಡ್ನ ನಾವಿಲ್ಲಿ ಬರಿಬೇಕು. 11 ಅಲ್ಲಿ ಸಮ್ ಕ್ಲೂಸ್ ಕೊಟ್ಟಿದ್ದಾರೆ. ಆ ಕ್ಲೂಗಳನ್ನು ನಾವು ಯಾವ ಸ್ಥಳದಲ್ಲಿ ನಾವು ಆ ಕಮಾಂಡ್ ಮತ್ತು ಇನ್ಸ್ಟ್ರಕ್ಷನ್ಸ್ನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಬರಿಬೇಕು. Please subscribe the channel.